ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ 2025ರ ಹೆಚ್ಚಿನ ಮಹತ್ವದ ದಿನ. ಕೆಸಿಟಿ ಫಲಿತಾಂಶವನ್ನು ಮೇ 20ನೇ ತಾರೀಖಿನಂದು ಪ್ರಕಟಿಸಲಾಗಿದೆ. ಇಂದಿನಿಂದ ಜೂನ್ 11ರಿಂದ ಕೌನ್ಸೆಲಿಂಗ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹೊಸ ಮಾಹಿತಿಗಳು ಪ್ರಕಟವಾಗಿವೆ. ಕಾಮೆಡ್ಕೆ ಸಮಿತಿಯು ತಮ್ಮ ಪ್ರವೇಶ ಪ್ರಕ್ರಿಯೆಯನ್ನು ಕೆಸಿಟಿ ಫಲಿತಾಂಶಕ್ಕೆ ಕಾಯದೆ ಶುರು ಮಾಡಿದೆ ಎಂಬುದು ಈಗ ಖಚಿತವಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅವಕಾಶವನ್ನು ನೀಡುತ್ತದೆ. ಇಂದಿನ ವರದಿಗಳ ಪ್ರಕಾರ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಕಡಿಮೆ ಅಂಕಗಳ ಸೀಮೆಗಳು ಅಥವಾ ಅರ್ಹತಾ ಗಡಿಪರಿಮಿತಿಗಳು ಬಹುತೇಕ ಇನ್ನೊಂದು 2 ದಿನಗಳಲ್ಲಿ ಪ್ರಕಟವಾಗಲಿವೆ. ಈ ಕಡಿಮೆ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಗೆ ಅನುಗುಣವಾಗಿ ಕಾಲೇಜು ಮತ್ತು ಶಾಖೆಗಳನ್ನು ಆಯ್ಕೆ ಮಾಡಬಹುದು. ಪ್ರತಿ ವಿದ್ಯಾರ್ಥಿಯು ಈ ಕೆಳಗಿನ ದಾಖಲಾತಿಗಳನ್ನು ಸಿದ್ಧಪಡಿಸಬೇಕು: 10ನೇ ತರಗತಿಯ ಗುರುತಿನ ಪತ್ರ, ಪಿಯುಸಿ ಅಥವಾ ಸಮಾನ ತರಗತಿಯ ಅಂಕಪಟ್ಟಿ, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಅಂಗವಿಕಲರು ಅಥವಾ ವಿಶೇಷ ವರ್ಗದವರು ಸಂಬಂಧಿಸಿದ ದಾಖಲೆಗಳು, ಗಣಕಯಂತ್ರ ವಿಭಾಗ, ಜಾಲ ತಂತ್ರಜ್ಞಾನ, ಸಂಕೇತ ಭಾಷೆ, ಮಾಹಿತಿಶಾಸ್ತ್ರ, ವಿದ್ಯುತ್ ಸಂವಹನ, ಮಡಕುಗೋಲ ತಂತ್ರಜ್ಞಾನ, ಅಡುಗು ನಿಖರೀಕರಣ, ಯಾಂತ್ರಿಕ ವಿಭಾಗ, ಚಿತ್ರರಚನೆ, ಯಂತ್ರ ವಿನ್ಯಾಸ, ಪೌರಭೂತ ಶಾಸ್ತ್ರ, ಕಟ್ಟಡ ರೂಪರೇಖೆ, ಅಂದಾಜು ಮತ್ತು ಖರ್ಚು, ಆ ಕೌಶಲ್ಯ ವಿಭಾಗ, ಜಾಲ ಪ್ರಚಾರ, ಲೇಖನ ರಚನೆ, ವ್ಯಕ್ತಿತ್ವಾಭಿವೃದ್ಧಿ. 1. ಸರಳವಾದ ಜೀವಚರಿತ್ರೆ ತಯಾರಿ ಮಾಡಿ. 2. ಅರ್ಜಿಗೆ ಸರಿ ಹೊಂದುವ ಬರೆದ ಮನವಿ ಲಿಖಿಸಿ. 3. ಪ್ರತಿದಿನವೂ ಕನಿಷ್ಠ 5 ತರಬೇತಿಗಳಿಗೆ ಅರ್ಜಿ ಹಾಕಿ. 4. ನಿತ್ಯ ಹೊಸ ಕೌಶಲ್ಯ ಕಲಿಯಿರಿ. 5. ಪೂರೈಸಿದ ಇಂಟರ್ನ್ಶಿಪ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿ. ವಿಜಯ ವಿದ್ಯಾರ್ಥಿಗಳೇ, 5ನೇ ಸೆಮಿಸ್ಟರ್ನಲ್ಲಿ ಇದೊಂದು ಚಿನ್ನದ ಅವಕಾಶ. ಇಂದಲೇ ಪ್ರಾರಂಭಿಸಿ. ಈ ತರಬೇತಿ ಮೂಲಕ ಜ್ಞಾನ, ಅನುಭವ ಹಾಗೂ ಪ್ರಮಾಣ ಪತ್ರ ಪಡೆಯಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಇಂಟರ್ನ್ಶಿಪ್ಗಾಗಿ ಹೇಗೆ ಉತ್ತಮ ಜೀವಚರಿತ್ರೆ ಬರೆಯುವುದು ಎಂಬುದರ ಬಗ್ಗೆ ವಿವರಿಸುತ್ತೇವೆ. ಆಯ್ಕೆ ಮಾಡಿದ ನಂತರ ಪ್ರಥಮ ಹಂತದ ಆಸನ ಹಂಚಿಕೆ ಪ್ರಕಟವಾಗುತ್ತದೆ. ಅದು ನಿಮಗೆ ತೃಪ್ತಿದಾಯಕವಿದ್ದರೆ ಆಸನವನ್ನು ಸ್ಥಿರಗೊಳಿಸಬಹುದು. ಅಲ್ಲದೆ ಮುಂದಿನ ಹಂತಗಳಲ್ಲೂ ಪಾಲ್ಗೊಳ್ಳಬಹುದು. ಕಾಮೆಡ್ಕೆ ಹಾಗೂ ಕೆಸಿಟಿ ಎರಡೂ ಪ್ರವೇಶದ್ವಾರಗಳಲ್ಲಿ ಪಾಲ್ಗೊಳ್ಳಿ. ಕಡಿಮೆ ಅಂಕಗಳು ಬಂದ ನಂತರ ತ್ವರಿತ ನಿರ್ಧಾರ ತೆಗೆದುಕೊಳ್ಳಿ. ಎಲ್ಲಾ ದಾಖಲೆಗಳನ್ನು ಜಾಹೀರಾತಿನಲ್ಲಿ ಸೂಚಿಸಿದ ಕ್ರಮದಲ್ಲಿ ಸಿದ್ಧಪಡಿಸಿಟ್ಟುಕೊಳ್ಳಿ. ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳ ಲಭ್ಯತೆ, ಶುಲ್ಕ ವಿಳಾಸ ಮತ್ತು ಮೌಲ್ಯಮಾಪನ ಗಮನಿಸಿ. ಇದೀಗ ವಿದ್ಯಾರ್ಥಿಗಳೇ, ಇವತ್ತಿನ ಜೂನ್ 11ರ ಕೆಸಿಟಿ 2025 ಅಪ್ಡೇಟ್ಸ್ ಇದುವರೆಗೂ ಇದೇ ಆಗಿವೆ. ಕಾಮೆಡ್ಕೆ ಕೌನ್ಸೆಲಿಂಗ್ ಪ್ರಾರಂಭ, ಕಡಿಮೆ ಅಂಕಗಳ ನಿರೀಕ್ಷೆ, ದಾಖಲೆ ಪರಿಶೀಲನೆ ಸಿದ್ಧತೆ, ಆಯ್ಕೆ ಮತ್ತು ಹಂಚಿಕೆ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿವರಗಳು. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಯಾವುದಾದರೂ ಅನುಮಾನವಿದ್ದರೆ ಕಾಮೆಂಟ್ನಲ್ಲಿ ಕೇಳಿ, ನಾವಿದ್ದೇವೆ ಸಹಾಯ ಮಾಡಲು. ಮತ್ತೆ ಒಂದು ಅಪ್ಡೇಟ್ ಜೊತೆ ಶೀಘ್ರದಲ್ಲೇ ಭೇಟಿ ಮಾಡ್ತೀವಿ. ಧನ್ಯವಾದಗಳು.